ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ವ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇದು ಬಂದ್ಬಿಟ್ಟು ಮಂಡೇ ವ್ಲಾಗ್ ಆಗಿರುತ್ತೆ. ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತುಂಬ ದಿನದಿಂದ ನಾನು ವ್ಲಾಗ್ನ ಪೋಸ್ಟ್ ಮಾಡಿರಲಿಲ್ಲ, ಅದಕ್ಕೆ ನಿಮ್ಮಲ್ಲಿ ಕ್ಷಮೆನ ಕೇಳ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾವಿವತ್ತು ನಮ್ಮ ಮನೆಗೆ ಬರ್ತಾ ಇರುವಂಥ ಹೊಸ ಫ್ಯಾಮಿಲಿ ಮೆಂಬರ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಸೊ ಯಾರು ಅಂತ ನೀವು ಗೆಸ್ ಮಾಡಿರ್ಬೋದು ವಿಡಿಯೋ ನೋಡ್ತಾ ಇದ್ದರೆ. ಹೌದು, ಇವತ್ತು ನಮ್ಮ ಮನೆಗೆ ನಮ್ಮ ಹಸ್ಬೆಂಡು ಇಷ್ಟಪಟ್ಟು ತೊಗೊಂಡಿರುವಂಥ ಒಂದು ಬೈಕ್ ಬರ್ತಾ ಇದೆ. ಸೊ ಅದನ್ನು ತಗೊಳ್ಳೋಣ ಅಂತ ನಾವಿಲ್ಲಿ ಶೋರೂಮ್ಗೆ ಬಂದಿದ್ದೀವಿ. ಸೊ ಇದು ಬಂದು ಸಂಜೆ ಒಂದು 7:30 ಆಗಿದೆ, ನೋಡ್ಬೋದು. ಸೊ ಇದೇನೇ ನಮ್ಮ ಹೊಸ ಬೈಕು, ಜಾವಾ FJ42 ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ ಗಾಡಿ ಅಂತೂ, ತುಂಬ ಇಷ್ಟ ಆಯಿತು. ಸೊ ಫ್ಯಾಮಿಲಿಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಯಾಕಂದರೆ ಸ್ವಲ್ಪ ಸೀಟೆಲ್ಲ ಉದ್ದ ಇದೆ, 4 ಮೆಂಬರ್ಸ್ ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. ಹಾಗೆಯೇ ಜೆಂಟ್ಸ್ ಎಲ್ಲ ಸಹ ಅವರು ತುಂಬ ಲಾಂಗ್ ಡ್ರೈವ್ ಮಾಡುವಾಗ ಮತ್ತು ಫ್ಯಾಮಿಲಿ ಜೊತೆ ಹೋಗುವಾಗ ಕಂಫರ್ಟಬಲ್ ಇರುವಂಥ ಗಾಡಿಗಳನ್ನೇ ಚೂಸ್ ಮಾಡ್ತಾರಲ್ಲ. ಸೊ ಹಾಗೆಯೇ ನಮ್ಮ ಹಸ್ಬೆಂಡ್ ಇಲ್ಲಿ ಫ್ಯಾಮ್ಲಿಗೆ ಸೂಟ್ ಆಗುವಂಥ ಒಂದು ಗಾಡಿನೇ ತೊಗೊಂಡ್ರು. ತುಂಬಾ ಚೆನ್ನಾಗಿದೆ. ನಂತರ ನಾವು ಹೊಸ ಗಾಡಿಗೆ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಣ ಅಂತ ವಿನಾಯಕನ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ 500 ಪೂಜೆನ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಮ ಗಾಡಿ ಜೊತೆ ಇನ್ನೂ ಒಂದಿಬ್ಬರು ಹೊಸ ಗಾಡಿಗಳನ್ನ ತೊಗೊಂಬಂದಿದ್ರು, ಅವ್ರದ್ದು ಸಹ ನಿಲ್ಲಿಸ್ಬಿಟ್ಟು ಒಂದೇ ಸರಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಿಯರ್ಲಿ ಒಂದು 3/4 ಅವರ್ ಮಾಡಿದ್ರು. ನಮಗಂತೂ ತುಂಬಾ ಖುಷಿ ಆಯಿತು. ಎಲ್ಲೂ ಸಹ ಯಾವುದು ಬೇಗ ಮಾಡಿ ಮುಗಿಸಿ ಕಳಿಸ್ಬಿಡ್ಬೇಕು ಅಂತ ಅವ್ರು ಮಾಡಲಿಲ್ಲ. ತುಂಬ ಚೆನ್ನಾಗಿ ನಿಧಾನವಾಗಿ ಪೂಜೆ ಅಂತೂ ನಮಗೆ ತುಂಬಾ ಇಷ್ಟ ಆಯಿತು ಅವ್ರು ಮಾಡಿದ್ದು. ಮೌರ್ಯ ಮತ್ತು ಧ್ರುವ್ ಅಂತೂ ಫುಲ್ಲು ಹ್ಯಾಪಿಯಾಗಿದ್ದರು ಹೊಸ ಗಾಡಿನ ನೋಡಿಬಿಟ್ಟು. ಅಪ್ಪ ತುಂಬ ಚೆನ್ನಾಗಿದೆ ಗಾಡಿ, ನಾನು ಬರ್ತೀನಿ ನಾನು ಮುಂದೆ ಕೂತ್ಕೊತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಅವರಿಬ್ಬರು ಸತಾಯಿಸ್ತಾಯಿದ್ರು. ಆಮೇಲೆ ಸರಿ ಬೇಡ, ನೀವು ಆಟೋಲ್ಲಿ ಬನ್ನಿ, ನಾನು ಬೈಕಲ್ಲಿ ಬರ್ತೀನಿ, ಆಮೇಲೆ ಪೂಜೆ ಮುಗಿಸ್ಕೊಂಡೆ ಎಲ್ಲ ಮನೆಗೆ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾದ್ಮೇಲೆ ಸರಿ ಅಂತ ಹೇಳಿಬಿಟ್ಟು ಅವರು ಗಾಡಿನ ದೇವಸ್ಥಾನಕ್ಕೆ ಅವರೊಬ್ಬರು ಬಂದರು ತೊಗೊಂಡು. ಅಂದರೆ ನಾನು ನಮ್ಮ ಅತ್ತೆ ಮಕ್ಕಳೆಲ್ಲ ಆಟೋಲ್ಲಿ ಬಂದ್ವಿ. ಸೊ ಇದು ಬಂದ್ಬಿಟ್ಟು ಮನೆ ಹತ್ರನೇ ಇರುವಂಥ ಒಂದು ಗಣೇಶನ ದೇವಸ್ಥಾನ. ನೋಡ್ಬೋದು, 500 ಅಂತೂ ತುಂಬಾ ಚೆನ್ನಾಗಿ ಪೂಜೆನ ಮಾಡಿ ನಡೆಸ್ಕೊಟ್ರು. ಹಾಗೆ ಇಲ್ಲಿ ಮತ್ತೆ ಇಬ್ಬರು ಬಂದಿದ್ದರು ಪೂಜೆ ಮಾಡಿಸ್ಕೊಳಕ್ಕೆ, ಅಂದರೆ ಗಾಡಿ ಅವರು ಹೊಸದಾಗಿ ತಂದಿದ್ರು. ಇನ್ನೊಂದು ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡು. ಯಪ್ಪ ಎಷ್ಟು ವೆಯ್ಟ್ ಇತ್ತು ಅಂದರೆ ಗಾಡಿ ತುಂಬಾ, ಅದನ್ನ ಹಿಡಿಬೇಕಂದ್ರೆ ಒಂದಿಬ್ಬರು ಬರಬೇಕು. ಅದು ತುಂಬಾ ಅಂದರೆ ಕಷ್ಟ ಆಗುತ್ತೆ ಈ ಥರ ಏನಾದರೂ ಹೆವಿ ಗಾಡಿಗಳನ್ನ ಮೇಂಟೈನ್ ಮಾಡೋ ಅಂಥದ್ದು. ಒಂಥರ ನೋಡಿದ್ರೇ ಭಯ ಆಗುತ್ತೆ, ಅಷ್ಟೊಂದಿತ್ತು ವೆಯ್ಟ್ ಅದರದ್ದು. ಬಟ್ ಇಲ್ಲಂತೂ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸೊ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಒಂದು 10:30 ಆಗೋಯಿತು. ಸೊ 10 ಗಂಟೆ ಆಯಿತು. ಮಕ್ಕಳು ತಿಂದು ಮಲ್ಕೊಳ್ಳೋ ಅಷ್ಟೊತ್ತಿಗೆ 10:30 ಆಗೋಯಿತು. ಮಕ್ಳು ಇಷ್ಟು ಲೇಟಾಗಿ ತಿಂದಿದ್ದಿದೆ ಫಸ್ಟ್ ಟೈಮು. ಬಟ್ ಅವ್ರಿಗೆ ಹಸಿವು ಆಗ್ತಾ ಇರಲಿಲ್ಲ, ಯಾಕಂದರೆ ಹೊಸ ಗಾಡಿ ಬಂದುಬಿಟ್ಟಿದೆಯಲ್ಲ. ಸೊ ಅದನ್ನ ನೋಡಿಕೊಂಡು ಅವ್ರು ಫುಲ್ಲು ಊಟನೂ ಬೇಡ ಏನೂ ಬೇಡ ಅನ್ನೋ ಥರ ಫುಲ್ಲು ಜೋಶಾಗಿದ್ದರು. ನಂತರ ಸ್ವೀಟ್ಸ್ ಎಲ್ಲ ತೊಗೊಂಡೋಗಿದ್ವಿ. ಪೂಜೆ ಎಲ್ಲ ಮುಗಿದಿದ್ದಾದಮೇಲೆ ಅಲ್ಲಿ ಎಲ್ಲರಿಗೂ ಸಹ ಸ್ವೀಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಅದಕ್ಕಿಂತ ಮುಂಚೆ ನೋಡ್ಬೋದು ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮನೆಗೆ ಯಾವುದೇ ಒಂದು ವಸ್ತುನ ತಗೊಳ್ಳಿ, ಮೊದಲು ಅದಕ್ಕೆ ಪೂಜೆನ ಮಾಡ್ತೀವಿ ಅಲ್ವಾ. ಸೊ ಅದು ನಮಗೆ ತುಂಬಾ ಒಳ್ಳೇದು ಮಾಡುವಂಥದ್ದು. ಹಿಂದೆ ಬಾ. ಧನಂ ಧಾನ್ಯಂ ಬಹುಪುತ್ರ ಲಾಭಂ
ಶತಸಂವತ್ಸರಂ ದೀರ್ಘಮಾಸಿ ಅಂತ ಪೂಜೆ ಮಾಡ್ತಾ ಇದ್ದಾರೆ ನೋಡಲ್ಲಿ. ಮಹಾಲಕ್ಷ್ಮಿ ಪೂರ್ಣ ಸಿದ್ಧಿರಸ್ತು ವ್ಯಾಪಲ್ಯ ವ್ಯಾಪಲಾಯ ಬೃಹಸ್ಪತಿ ಸ್ನಾನು ಮುಂಚಮ್ಮ ಸಹ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಂತರ ನಾವಿಲ್ಲಿ ಮನೆಗೆ ಹೊರಡ್ತಾ ಇದ್ದೀವಿ. ಮತ್ತು ಇಲ್ಲೊಂದು ತೆಂಗಿನಕಾಯಿ ಮರ ಕಾಣಿಸ್ತಿದೆಯಲ್ಲ, ಅದು ಕತ್ತಿರೋದನ್ನ ಸರಿಯಾಗಿ ಕಾಣಿಸ್ತಿಲ್ಲ. ಈ ಒಂದು ತೆಂಗಿನಕಾಯಿದು ಮರದ ಸಸಿಯನ್ನು ಒಂದು 16 ವರ್ಷಗಳ ಹಿಂದೆ ನಮ್ಮ ಅತ್ತೆಯವರು ದೇವಸ್ಥಾನಕ್ಕೆ ಕೊಟ್ಟಿದ್ರಂತೆ. ಸೊ ಅದು ಈಗ ತುಂಬಾ ದೊಡ್ಡದಾಗಿ ಬೆಳೆದು ಅದರಲ್ಲಿ ಕಾಯೆಲ್ಲ ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಬಟ್ ವಿಡಿಯೋಗೆ ಅದು ಮರ ಏನು ಅಂದರೆ ಕತ್ತಿರೋದ್ರಿಂದ ಏನೂ ಕಾಣಿಸ್ತಿಲ್ಲ. ನಂತರ ನಾವು ಮನೆ ಕಡೆ ಹೊರಟ್ವಿ. ಇಲ್ಲಿಗೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ.